ಇವರು ನಮ್ಮ ಸೆಕ್ರೆಟರಿ ಸರ್ ಹರಿ ಚೆನ್ನಕೇಶವ. ಹರಿ ಚೆನ್ನಕೇಶವ, ಅದಕ್ಕೆ ಕೇಶವ್ ಸರ್ ಅಂತ ಅಷ್ಟೇ. ಹಾಂ ಸೆಕ್ರೆಟರಿ ಅಲ್ರಿ? ಹಾಂ ಸೆಕ್ರೆಟರಿ. ಇನ್ನೊಬ್ಬರು ಕೇಶವ್ ದೇಸಾಯಿ ಅಂತ ಅಂದರೆ ಅವ್ರ ಟ್ರಸ್ಟಿಗೆ. ಅವರಿಗೆ ನಿನ್ನೆ ಈಗ ಇವರು ಮಂಜುನಾಥ್ ಸರ್ ಬರ್ತಾರೆ. ನಮಸ್ತೆ. ನಮ್ಮದು ಬಂದುಬಿಟ್ಟು ದೇವಧಾನ್ಯ ರೈತ ಉತ್ಪಾದಕ ಕಂಪ್ನಿ ಅಂತ. ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕು ತಿಮ್ಮಾಪುರ ಗ್ರಾಮದಲ್ಲಿ ಬರುತ್ತೆ. ನಮ್ಮಲ್ಲಿ ಮೇನಾಗಿ ಪ್ರಾಡಕ್ಟ್ ಇರೋದೇನಪ್ಪ ಅಂತಂದರೆ ರೈತರಿಂದ ಬೆಳೆದಂಥ ವಸ್ತುಗಳನ್ನು ನೇರವಾಗಿ ನಾವೇ ಖರೀದಿ ಮಾಡಿ ಅದನ್ನು ಮಾರ್ಕೆಟಿಗೆ ಪ್ರೊಡ್ಯೂಸ್ ಮಾಡ್ತೀವಿ. ಮೇನಾಗಿರೋದು ಅದರಲ್ಲಿ ಏನಪ್ಪ ಅಂದರೆ ಸಿರಿಧಾನ್ಯಗಳು ಬರುತ್ತೆ, ಮಿಲೆಟ್ಸ್ ಬರುತ್ತೆ, ಆಮೇಲೆ ಪಲ್ಸಸ್ ಬರುತ್ತೆ, ಅದು ಬಿಟ್ಟರೆ ರೈಸ್ ಐಟಮ್ ಬರುತ್ತೆ, ಆಮೇಲೆ ಎಣ್ಣೆ ಕಾಳುಗಳು ಬರುತ್ತೆ. ಮೇನಾಗಿ ಏನಪ್ಪ ಅಂದರೆ ರೈತರು ಏನು ಮಾಡಿಬಿಡ್ತಾರೆ, ದಳ್ಳಾಳಿಗಳಿಗೆ ಸಿಕ್ಕು ಅದರಿಂದ ತುಂಬ ನಷ್ಟಗಳನ್ನು ಅನುಭವಿಸಿರ್ತಾರೆ. ನಾವೇನು ಮಾಡಿಬಿಡ್ತೀವಿ, ರೈತರಿಂದ ಡೈರೆಕ್ಟಾಗಿ ಅದನ್ನು ಖರೀದಿ ಮಾಡಿ ಮಾರ್ಕೆಟ್ ರೇಟ್ಗಿಂತ ₹1 ಅವ್ರಿಗೆ ಹೆಚ್ಚಿಗೆ ಕೊಟ್ಟು ಅವ್ರಿಗೆ ಲಾಭದಾಯಕವಾದಂಥ ವಸ್ತುಗಳನ್ನು ನಾವು ಖರೀದಿ ಮಾಡಿ ಅದನ್ನು ಮಾರ್ಕೆಟಿಗೆ ಪ್ರೊಡ್ಯೂಸ್ ಮಾಡ್ತೀವಿ. ನಮ್ಮಲ್ಲಿ ಸಿರಿಧಾನ್ಯಗಳಲ್ಲಿ 6 ವೆರೈಟಿ ಬರುತ್ತೆ. ನಿಮಗೆ ಬರುಗ ಆಗಿರ್ಬೋದು, ಸಾಮೆ ಆಗಿರ್ಬೋದು, ಕೊರಲೆ ಆಗಿರ್ಬೋದು, ನವಣೆ ಆಗಿರ್ಬೋದು, ಹಾರಕ ಆಗಿರ್ಬೋದು. ಇದರಲ್ಲಿ ಎಲ್ಲದರಲ್ಲೂ ಮೇನ್ ಪೌಷ್ಟಿಕಾಂಶಗಳು ಏನಿರುತ್ತಪ್ಪ ಅಂದರೆ ನ್ಯೂಟ್ರಿಯೆಂಟ್ ಜಾಸ್ತಿ ಇರುತ್ತೆ. ಇದು 6ರಲ್ಲಿ ಮೇನ್ ಆಗಿರೋದು ಅಂದರೆ ಕೊರಲೆಯಲ್ಲಿ ಜಾಸ್ತಿ ಏನಾಗಿರೋ ಇರುತ್ತಪ್ಪ ಅಂದರೆ ಶುಗರ್ ಕಂಟೆಂಟ್ನ ಕಡಿಮೆ ಮಾಡುತ್ತೆ, ಒಂದು ರಕ್ತದೊತ್ತಡನ ಕಡಿಮೆ ಮಾಡುತ್ತೆ, ಆಮೇಲೆ ಕಬ್ಬಿನಾಂಶ ಜಾಸ್ತಿ ಇರುತ್ತೆ. ಅದನ್ನು ಪೌಷ್ಟಿಕಾಂಶಗಳ ಗಣಿ ಅಂತಲೂ ಕರಿಬೋದು ನಾವು. ಯಾಕೆಂದರೆ ಎಲ್ಲದರಲ್ಲೂ ಹೆಚ್ಚಿನ ಪೌಷ್ಟಿಕಾಂಶಗಳು ಅದರಲ್ಲಿ ಅಳವಡಿಕೆಯಾಗಿರ್ತದೆ. ಅದು ಬಿಟ್ಟರೆ ನಮ್ಮ ಹತ್ರ ರೈಸ್ ಐಟಮ್ ಇದೆ. ಸಿದ್ಧ ಸಣ್ಣ ಅಂತ ಬರುತ್ತೆ, ರಾಜಮುಡಿ ಅಂತ ಬರುತ್ತೆ, ಮೈಸೂರು ಸಣ್ಣ ಅಂತ ಬರುತ್ತೆ, ಗಜವಲಿ ಅಂತ ಬರುತ್ತೆ, ಕರಿ ಅಕ್ಕಿ ಅಂತ ಬರುತ್ತೆ. ಇದರಲ್ಲಿ ಮೇನು ವಿಶೇಷತೆ ಏನಪ್ಪ ಅಂತಂದರೆ ಪಾಲಿಶ್ ಅಕ್ಕಿ ತಿಂದರೆ ಏನಾಗುತ್ತಪ್ಪ ಅಂದರೆ ಕೊಬ್ಬು ಜಾಸ್ತಿ ಆಗುತ್ತೆ, ಬಿಟ್ಟರೆ ಹೊಟ್ಟೆ ಬರುತ್ತೆ. ಇದೇನಾಗುತ್ತೆ ಅಂದರೆ ಮನುಷ್ಯನಿಗೆ ಪ್ರೋಟೀನ್ ಕೊಡೋದ್ರಿಂದ ಮನುಷ್ಯನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ, ಜೊತೆಗೆ ಆರೋಗ್ಯವನ್ನು ಸುಧಾರಣೆ ಮಾಡೋಕ್ಕೆ ನಮಗೆ ಕಂಟ್ರೋಲ್ ಮಾಡುತ್ತೆ. ಅದು ಬಿಟ್ಟರೆ ನಾವು ಮೇನಾಗಿ ಪ್ರಾಡಕ್ಟ್ ಅಂತಂದರೆ ತೊಗರಿಬೇಳೆ ನೀವು ನೋಡಿದರೆ ಹೈಬ್ರಿಡ್ ನೋಡಿರ್ತೀರ. ಬಟ್ ತೊಗರಿಬೇಳೆ ಏನಪ್ಪ ಅಂತಂದರೆ ನಮ್ಮ ಕಡೆ ಜವಾರಿ ಬರುತ್ತೆ, ಅದು ಸ್ವಲ್ಪ ಹುಳುಗೆ ಬರುತ್ತೆ. ಅಂದರೂ ಒಂದು ಕ್ಲೀನ್ ಮಾಡೋದಲ್ಲಿ 70% ನಮಗೆ ವೇಸ್ಟೇಜ್ ಬಂದು 30% ಮಾತ್ರ ನಮಗೆ ಕ್ಲೀನಾಗಿರೋದು ಬರುತ್ತೆ. ಬಟ್ ಆ 30% ಕ್ಲೀನಾಗಿರೋದನ್ನು ನಾವು ಟೇಸ್ಟ್ ಮಾಡಿದ್ರಪ್ಪ, ಒಂದು ಸರಿ ಬೇಳೆ ಮಾಡಿರೋದಾಗ್ಬೋದು ಅಥವಾ ಸಾಂಬಾರು ಆಗಿರ್ಬೋದು, ಪಲ್ಯ ಮಾಡಿದಾಗಿರ್ಬೋದು, ಅದೇನಾಗುತ್ತಪ್ಪ ಅಂತಂದರೆ ಒಂದು ಸರಿ ಟೇಸ್ಟ್ ಮಾಡಿದರೆ ಆ ಟೇಸ್ಟ್ ಮಾತ್ರ ನಾಲ್ಗೆಲ್ಲಿ ಹಾಗೆ ಉಳಿಯುತ್ತೆ. ನೀವು ಹೊರಗಿನ ಅಂದರೆ ನಮ್ಮ ಕಡೆ ಬಿಟ್ಟು ಬೇರೆ ಭಾಗದಿಂದ ಬಂದು ಜನ ಒಂದು ಸರಿ ನೀವು ಇದನ್ನು ಅಡುಗೆ ಮಾಡಿಕೊಟ್ರಪ್ಪ ಅಂತಂದರೆ ನೆಕ್ಸ್ಟ್ ಟೈಮ್ ಅದನ್ನೇ ಕೇಳ್ತಾರೆ. ಅಂದರೆ ಆ ಥರ ಟೇಸ್ಟ್ ನಿಮ್ಗೆ ಕೊಡುತ್ತೆ ಅನ್ನೋದು. ನೆಕ್ಸ್ಟು ಜವೆ ಗೋಧಿ ಅಂತ ಬರುತ್ತೆ, ಅದು ರವೆ ಮಾಡ್ಬೋದು ಅಥವಾ ಚಪಾತಿ ಕೂಡ ಮಾಡ್ಬೋದು. ಆಮೇಲೆ ಸಿರಿಧಾನ್ಯಗಳ ಅಕ್ಕಿ ಮಾಡ್ಬೋದು ಅಂತ ಗೊತ್ತಿರುತ್ತೆ, ಬಿಟ್ಟರೆ ಫ್ಲೆಕ್ಸ್ ಅಂದರೆ ಅವಲಕ್ಕಿ ಮಾಡ್ಬೋದು ಅಂತ ಗೊತ್ತಿರಲ್ಲ. ರಾಗಿ ಅವಲಕ್ಕಿ ಇದೆ, ಕೆಂಪು ಅವಲಕ್ಕಿ ಅಂದರೆ ಕೆಂಪು ಅಕ್ಕಿ ಅವಲಕ್ಕಿ ಇದೆ, ಸಾಮೆ ಅಕ್ಕಿ ಅವಲಕ್ಕಿ ಇದೆ, ನವಣೆದಿದೆ, ಆಮೇಲೆ ಗೋಧಿ ಅವಲಕ್ಕಿ. ಯಾವ ಥರ ನಾವು ಸಿರಿಧಾನ್ಯಗಳ ತಿಂದರೆ ಪೌಷ್ಟಿಕಾಂಶಗಳು ಬರುತ್ತಲ್ವ, ಸಿರಿಧಾನ್ಯ ಅಕ್ಕಿ ಮಾಡೋಕ್ಕಾಗಲ್ಲಪ್ಪ ಅನ್ನೋ ಅಂದರೆ ಜನಕ್ಕೆ ಅಥವಾ ಮಕ್ಕಳಿಗಾಗಿರ್ಬೋದು, ನಾವು ಮಾಮೂಲಿ ಪೇಪರ್ ಅವಲಕ್ಕಿ ಮಾಡಿಕೊಡ್ತೀವಿ. ಅದರಲ್ಲಿ ಸಿರಿಧಾನ್ಯ ಅಕ್ಕಿಗಳನ್ನು ಮಾಡಿಕೊಡ್ಬೋದು. ಸಂಜೆ ಟೈಮಲ್ಲಿ ಅಥವಾ ಆಟಕ್ಕೆ ಹೋದಲ್ಲಿ ಅಥವಾ ಸ್ಕೂಲಿಗೆ ಹೋಗ್ತಿರ್ತಾರೆ ಮಕ್ಕಳು, ಅವಾಗಾದರೂ ಅದು ಮಾಡಿಕೊಟ್ರೆ ಅದು ನ್ಯೂಟ್ರಿಯೆಂಟ್ ಜಾಸ್ತಿ ಆಗೋದ್ರ ಜೊತೆ ಮಕ್ಕಳ ಬೆಳವಣಿಗೆ ಕೂಡ ಜಾಸ್ತಿ ಆಗುತ್ತೆ. ಅದು ಬಿಟ್ಟರೆ ನಮ್ಮ ಹತ್ರ ಹೆಸರು ಕಾಳಿದೆ, ಜವಾರಿ ಸರ್ ಇದೆ. ಯಾವುದು ನಮ್ಮಲ್ಲಿ ಪಾಲಿಶ್ ಅಕ್ಕಿ ಆಮೇಲೆ ಪಾಲಿಶ್ ಕಾಳು ಯಾವುದೂ ಇರೋಲ್ಲ. ಅನ್ಪಾಲಿಶ್ ಮತ್ತು ಜವಾರಿ ಕಾಳು ಮಾತ್ರ ನಾವು ಮಾರ್ಕೆಟಿಂಗ್ ಮಾಡ್ತಿರ್ತೀವಿ. ಆಮೇಲೆ ಶೇಂಗಾ ಇದೆ. ಮೇನಾಗಿ ಎಲ್ಲರೂ ನೋಡಿರ್ತಾರೆ ಬಿಳಿ ಕಡಲೆ ಮತ್ತು ಕೆಂಪು ಕಡಲೆ ನೋಡಿರ್ತಾರೆ. ಆಲ್ಮೋಸ್ಟ್ ಕರಿ ಕಡಲೆ ಮತ್ತು ಹಸಿರು ಕಡಲೆ ನೋಡಿರಲ್ಲ, ಆಮೇಲೆ ಹಸಿರು ಹುರುಳಿ ನೋಡಿರಲ್ಲ. ಇದರಲ್ಲಿ ಏನಪ್ಪ ಜಾಸ್ತಿ ಇರುತ್ತಪ್ಪ ಅಂತಂದರೆ ರಕ್ತದೊತ್ತಡನ ಒಂದು ಕಡಿಮೆ ಮಾಡುತ್ತೆ, ಆಮೇಲೆ ಬಿಳಿ ರಕ್ತ ಕಣ ಮತ್ತು ಕೆಂಪು ರಕ್ತ ಕಣ ಹೆಚ್ಚಾಗಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಆಮೇಲೆ ಮೂತ್ರ ವಿಸರ್ಜನೆ ಕೂಡ ಸಲೀಸಾಗಿ ಹೋಗೋ ಥರ ಅದು ನಮಗೆ ಸಹಾಯ ಮಾಡುತ್ತೆ. ಹೆಚ್ಚಿನ ಜೀರ್ಣಕ್ರಿಯೆಗಳಿಗೆ ನಮಗೆ ಅವು 3 ಸಹಾಯ ಮಾಡುತ್ತೆ. ಆಮೇಲೆ ಜವಾರಿ ಮಡಿಕೆ ಇದೆ. ಇಷ್ಟು ಚಿಕ್ಕ ಜವಾರಿ ಮಡಿಕೆನ ನೀವು ಮಾರ್ಕೆಟಲ್ಲಿ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಅದು ನಮ್ಮ ಹತ್ರ ಮಾತ್ರ ಸಿಗುತ್ತೆ, ಯಾಕಂದರೆ ರೈತರಿಂದ ಡೈರೆಕ್ಟಾಗಿ ಖರೀದಿ ಮಾಡಿಬಿಟ್ಟು ತೊಗೊಂಬಂದಿರೋದು. ಆಮೇಲೆ ಸಜ್ಜೆ ಇದೆ, ಜವಾರಿ ಸಜ್ಜೆ. ಇಷ್ಟು ನಮ್ಮ ದೇವಧಾನ್ಯ ಪ್ರಾಡಕ್ಟ್ಸ್ಗಳು ಸರ್. ಥ್ಯಾಂಕ್ ಯು ಸರ್. ಇಲ್ಲಿ 3 ದಿನ ಆಯಿತು ನಾವು ಮೇಳ ಮಾಡ್ತಿದ್ದು. ಬಟ್ 2 ಡೇಸ್ಗಿಂತ ಇವತ್ತು ಸ್ವಲ್ಪ ಕಡಿಮೆ, ಬಟ್ 2 ಡೇಸ್ ಮಾತ್ರ ಚೆನ್ನಾಗಿತ್ತು ರೆಸ್ಪಾನ್ಸ್ ಎಲ್ಲ. ಆ ರೈತರಿಗೆ ಆಲ್ಮೋಸ್ಟ್ ಸಿರಿಧಾನ್ಯಗಳ ಬಗ್ಗೆ ಸ್ವಲ್ಪ ಪರಿಚಯ ಕಡಿಮೆ, ಬಟ್ ನಾವು ಹೇಳಿಕೊಡೋದ್ರಿಂದ ಅವ್ರಿಗೆ ಏನಾಗುತ್ತೆ ಮನವರಿಕೆ ಆಗ್ತಿದೆ. ಇದನ್ನು ತಿಂದರೆ ಈ ಥರ ಆಗುತ್ತೆ, ಯಾವ ಥರ ಮುಂದೆ ಮಾಡ್ಬೋದು, ಆಮೇಲೆ ಆರೋಗ್ಯನ ಯಾವ ಥರ ಕಾಪಾಡ್ಕೋಬೋದು ಇವುಗಳನ್ನು ತಿನ್ನೋದ್ರಿಂದ ಅನ್ನೋದು ಒಂದು ಸಲಹೆ ಕೊಟ್ಟಂಗೆ ಆಗುತ್ತಿದೆ ನಾವು ಜನಗಳಿಗೆ ಅಂತ ಹೇಳ್ಬೋದು. ನಾವು ಸಹಜ ಸಮೃದ್ಧಿ ಸಂಸ್ಥೆಯಲ್ಲಿಂದ ಬಂದಿದ್ರಿ ಸರ್. ಇಲ್ಲಿ ನಾವು ಎಲ್ಲ ವೆರೈಟಿನೂ ಅಂದ್ರೆ ಹಳ್ಳಿ ಜನರು ಮಾಡ್ತಾರೆ ಸರ್. ಹಳ್ಳಿ ಜನರು SHG ಅದಾವೆ. SHG ಜೊತೆಗೆ ಅವರು ಒಂದೊಂದು ಪ್ರಾಡಕ್ಟನ್ನು ತಯಾರು ಮಾಡ್ತಾರೆ. ಮೌಲ್ಯವರ್ಧಿತ
ವಸ್ತುಗಳನ್ನು ತಯಾರು ಮಾಡ್ತಾರೆ. ಮಿಲೆಟ್ ಮಾಲ್ಟು, ಹುರುಳಿ ಮಾಲ್ಟು, ಆಮೇಲೆ ಎಳ್ಳು ಉಂಡೆ, ಅಗಸಿ ಚಟ್ನಿ, ಈ ಥರ ಪ್ರತಿಯೊಂದು SHG ಒಂದೊಂದು ಐಟಮ್ನ ಪ್ರಿಪೇರ್ ಮಾಡ್ತೈತೆ ರೀ ಸರ್. ಅದನ್ನು ತೊಗೊಂಡು ಬಂದು ನಾವಿಲ್ಲಿ ಸೇಲ್ ಮಾಡಿದ್ದೀವಿ. ಸಾಂಗಿ ತೊಗೋರಿ, ಬೇಳೆ ದಾಲ್ ಮಿಲ್ಲು, ವೆರೈಟಿ ದಾಲ್ಗಳು ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀವಿ ರೀ. ಇಲ್ಲಿ ಜನರ ಸ್ಪಂದನೆಯೂ ಚಲೋ ಐತ್ರಿ ಸರ್. ಎಲ್ಲದು ವ್ಯಾಪಾರ ಆಯ್ತು ರೀ ಸರ್. ಇದ್ರಲಿಂತ್ರ SHG ಒಳಗೆ ಮಹಿಳೆಯರಿಗೆ ಒಂದು ಅವಕಾಶ ರೀ, ಇದು ಒಳ್ಳೆಯ ಅವಕಾಶ ಅಂತಂದು ಹೇಳ್ಬೋದು ರೀ ಸರ್. ಏನೇನು ಸಿಗ್ತಾವೆ ನಿಮ್ಮಲ್ಲಿ? ನೀವು ಆಗಲೇ ಕಡುಬು, ಹೋಳಿಗೆ, ಕರ್ಚಿಕಾಯಿ, ಶೇಂಗಾ ಚಟ್ನಿ, ಸೀಗಿ ಉಣ್ಗಿ ಅಡುಗೆ ಐಟಮ್ ಏನೈತ್ರಿ ಸರ್ ಅದೆಲ್ಲ ಸಿಗ್ತದೆ ರೀ ಸರ್. ಅದ್ರ ಜೊತೆಗೆ ಏನೋ ಒಂಥರ ವಿಶೇಷವಾದಂಥ ಜ್ಯೂಸ್ಗಳನ್ನ ಇಟ್ಟಿದ್ರಿ. ಇವು ಬೇಲ್ದ ಹಣ್ಣಿನ ಜ್ಯೂಸ್ ರೀ ಸರ್. ಇದು ಬೇಲ್ದ ಹಣ್ಣಿನ ಜ್ಯೂಸ್, ವಾಟರ್ ಆ್ಯಪಲ್ ಜ್ಯೂಸ್ ರೀ ಸರ್. ಇದು ನಿರ್ಲಕ್ಷಿತ ಹಣ್ಣುಗಳು ರೀ ಸರ್. ಇವು ನಿರ್ಲಕ್ಷಿತ ಹಣ್ಣುಗಳಿಂದ ಈಗ ಎಲ್ಲರೂ ಕಡಿಮೆ ಮಾಡಿದ್ದಾರೆ ರೀ ಸರ್ ಕುಡಿಯೋದು. ಅದಕ್ಕೆ ಈಗಲಿಂತ್ರ ಸ್ಟಾರ್ಟ್ ಮಾಡ್ಯಾವ್ರಿ ಇದನ್ನು. ಇದು ವುಡ್ ಆ್ಯಪಲ್ ಜ್ಯೂಸ್ ರೀ ಸರ್. ಇದು ನಿರ್ಲಕ್ಷಿತ ಆಗೈತೆ ರೀ. ಈಗಿನ ಜನಕ್ಕೆ ಕಾಣಿಸಾಕತ್ತಿಲ್ಲ ರೀ ಇದು. ಅದ್ರ ಸಂಬಂಧ ಈ ಥರ ಪ್ರಾಡಕ್ಟ್ಗಳನ್ನು ನಾವು ತಂದು ಆರೋಗ್ಯಕ್ಕೂ ಒಳ್ಳೆಯದು, ದೇಹಕ್ಕೂ ಒಳ್ಳೆಯದು ಅಂತಂದು ಹೇಳಿ ಸರ್ ತಯಾರು ಮಾಡ್ತಾ ಇದ್ದೇವೆ ರೀ. ಆರೋಗ್ಯಕ್ಕೆ ಯಾವ ರೀತಿಯಾಗಿ ಇದು ತಂಪು ರೀ ಸರ್. ವುಡ್ ಆ್ಯಪಲ್ ಇದು ಕೂಡ ತಂಪು, ಬಳಲ್ ಹಣ್ಣು. ಈ ಬ್ಯಾಸ್ಗಿ ದಿನದಾಗ ಭಾಳ ತಂಪು ಇರ್ತೈತೆ ರೀ ಸರ್. ಹ್ಞೂ ರೀ ಸರ್. ಇದು ಮಿಲೆಟ್ ಸಿರಿಧಾನ್ಯಗಳ ಮಾಲ್ಟು. ಈ ಸಿರಿಧಾನ್ಯಗಳ ಮಾಲ್ಟು ಇದ್ರೊಳಗೆ 6 ಥರ ಸಿರಿಧಾನ್ಯ ಇರ್ತೈತೆ ರೀ, ವಿತ್ ಡ್ರೈ ಫ್ರೂಟ್ಸ್ ಇರ್ತೈತೆ ರೀ. ಶುಗರ್ನವ್ರಿಗೆ ಅದು ಇದೆಲ್ಲ ಕಡಿಮೆ ಆಗ್ತದೆ ರೀ ಸರ್. ಆಮೇಲೆ ವಯಸ್ಸಾದವ್ರಿಗೆ ನಿಧಾನ ಇರ್ತೈತಿ, ಹೊಟ್ಟೆ ಶಕ್ತಿ ಬರ್ತದೆ. ಈ ಥರ ಮೌಲ್ಯವರ್ಧಿತ ಪೌಡರ್ಗಳನ್ನು ಸುತ್ತ ರೆಡಿ ಮಾಡ್ತೇವೆ ರೀ. ಹಾರ್ಸ್ ಗ್ರಾಮ್ ಪೌಡರ್, ಸಿರಿಧಾನ್ಯ ಪೌಡರ್, ರಾಗಿ ಮಿಲೆಟ್ ಮಾಲ್ಟು, ಈ ಥರದ್ದೆಲ್ಲ ರೆಡಿ ಮಾಡ್ತೇವೆ ರೀ ಸರ್. ಖಾಜಾ ಬಂದಾ ನವಾಜ್ ವಿಶ್ವವಿದ್ಯಾಲಯ, ನಿಮ್ಮ ವಿಶ್ವವಿದ್ಯಾಲಯ ಇರೋದು ಕಲಬುರಗಿಯಲ್ಲಿ, ಹಾಗೂ ಮತ್ತು ಬೇರೆ ಯಾವುದಾದ್ರು ಜಿಲ್ಲೆಗಳಲ್ಲಿ ಇದೆಯಾ ಅಥವಾ ಹೆಂಗೆ? ನಾವು ಇದುವರೆಗೆ ನಮ್ಮ ಖಾಜಾ ಶಿಕ್ಷಣ ಸಂಸ್ಥೆ ಸುಮಾರು 75 ವರ್ಷಗಳಿಂದ ಕಲಬುರಗಿ ಅಥವಾ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನೇ ಎಜುಕೇಷನ್ ಕೊಡೋದ್ರಲ್ಲಿ ನಿರತರಾಗಿದೆ. ಖಾಜಾ ಬಂದಾ ನವಾಜ್ ಯೂನಿವರ್ಸಿಟಿ ಸ್ಥಾಪಿತವಾಗಿ 8 ವರ್ಷ ಆಯಿತು. ಬರೀ ಕಲಬುರಗಿ ಜಿಲ್ಲೆಯಲ್ಲಿ ಅಥವಾ ಕಲಬುರಗಿ ನಗರದಲ್ಲಿ ಅಷ್ಟೇ ನಮ್ಮ ಸಂಸ್ಥೆಗಳಿವೆ ಸರ್. ಯಾವೆಲ್ಲ ಕೋರ್ಸ್ಗಳಿಗೆ ನೀವಲ್ಲಿ ಪ್ರವೇಶವನ್ನು ಕೊಡ್ತೀವಿ? ನೀವಿಲ್ಲಿ ನೋಡ್ಬೋದು ಸರ್. ಮೆಡಿಕಲ್, ಇಂಜಿನಿಯರಿಂಗ್, BA, MA, BCom, MCom, MBA, BSc, MSc, PhD ಎಲ್ಲದರಲ್ಲೂ ಎಜುಕೇಷನ್ ಇದೆ ಸರ್. B.Ed ಇದೆ, ಲಾ ಇದೆ. ಸುಮಾರು 24 ಸಂಸ್ಥೆಗಳಿವೆ ಸರ್. 8-9 ನಿಕಾಯಗಳಿವೆ ಸರ್. ನಮ್ಮ ಮೆಡಿಕಲ್ ಕಾಲೇಜು ಸುಮಾರು 25 ವರ್ಷಗಳಿಂದ ಅಲ್ಲಿದೆ. ಆಮೇಲೆ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪಿತವಾಗಿ 40 ವರ್ಷಕ್ಕಿಂತ ಹೆಚ್ಚು ವರ್ಷ ಆಯಿತು ಸರ್. ಆಫ್ಟರ್ PUC ಯಾವುದಾದ್ರೂ ಕೋರ್ಸ್ಗೋಸ್ಕರ ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶವನ್ನು ಪಡ್ಕೋಬೋದು? ಆಫ್ಟರ್ PUC ಅಷ್ಟೇ ಅಲ್ಲ ಸರ್. ಒಂದು ಹುಡುಗ ಅಥವಾ ಹುಡುಗಿ 3 ವರ್ಷ ಆದಾಗಿಂದ ನಮ್ಮಲ್ಲಿ ಕೋರ್ಸಿಗೆ ಅಡ್ಮಿಷನ್ ಮಾಡಿಸಿದ್ರೆ ದ್ಯಾಟ್ ಗರ್ಲ್ ಆರ್ ಬಾಯ್ ವಿಲ್ ಕಮ್ ಔಟ್ ವಿತ್ ಎನಿ PhD ಆರ್ ಎನಿ MD ಆರ್ ಎನಿ PG ಡಿಗ್ರಿ ಓನ್ಲಿ. ಎಲ್ಲ ಇಲ್ಲಿ ಜನಗಳ ರೆಸ್ಪಾನ್ಸ್ ಹೇಗಿತ್ತು ಸರ್? ಸ್ವಲ್ಪ ಜನರಿಗೆ KBN ದರ್ಗಾ ಅಷ್ಟೇ ಗೊತ್ತಿತ್ತು. ಸ್ವಲ್ಪ ಜನರಿಗೆ ಏನೂ ಗೊತ್ತಿರಲಿಲ್ಲ. ಬಟ್ KBN ಯೂನಿವರ್ಸಿಟಿ ಅಲ್ಲಿದೆ ಅಂದಮೇಲೆ ಇಲ್ಲಿ ನಿಮ್ಮ ಬ್ರ್ಯಾಂಚ್ ಇದೆಯಾ, ಮುಂದೆ ಓಪನ್ ಮಾಡ್ತೀರಾ, ನಮಗೆ ಈ ಕೋರ್ಸ್ ಬೇಕು, ಅಲ್ಲಿ ಬಂದರೆ ನಮಗೇನು ಫೆಸಿಲಿಟಿ ಕೊಡ್ತಾರೆ. ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು ಸರ್. ರೆಸ್ಪಾನ್ಸ್ ಅಂದರೆ ನಾವು ಇದೇ ವರ್ಷ ಅಡ್ಮಿಷನ್ನಿಂದ ಬರಲಿ ಅಂತ ನಿರೀಕ್ಷೆಯನ್ನು ಮಾಡೋದಿಲ್ಲ. ಮಾರ್ಕೆಟ್ನಲ್ಲಿ ಅಥವಾ ಎಜುಕೇಷನ್ ಫೀಲ್ಡ್ನಲ್ಲಿ ನಮ್ಮದೊಂದು ಯೂನಿವರ್ಸಿಟಿ ಇದೆ ಅಂತ ಇಲ್ಲಿ ಜನರಿಗೂ ಗೊತ್ತಾಗಬೇಕು, ನಾವಿನ್ನೂ ಬೆಳೆಯಬೇಕು, ಪಸರಿಸಬೇಕು ಅಂತ ಸಂಯುಕ್ತ ಕರ್ನಾಟಕ ಪ್ಲ್ಯಾಟ್ಫಾರ್ಮನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಬಂದೀವಿ. ಸಂಯುಕ್ತ ಕರ್ನಾಟಕ ಇಲ್ಲೇ ಹುಟ್ಟಿದ್ದು. ಸುಮಾರು 100 ವರ್ಷಗಳಿಂದ ಹುಬ್ಬಳ್ಳಿಯಲ್ಲಿ ಬಹಳ ಚಿರಪರಿಚಿತ. ಬಹುಶಃ ನಮಗೆ ಇದಕ್ಕಿಂತ ಒಳ್ಳೆಯ ವೇದಿಕೆ ನಮ್ಮ ಯೂನಿವರ್ಸಿಟಿ ಹೆಸರು ಮಾಡಲಿಕ್ಕೆ ಸಿಗಲಿಕ್ಕಿಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ನಮ್ಮ ಜೊತೆ ಡಾಕ್ಟರ್ ಮುಜೀಬ್ ಸರ್ ಅವರು ಇದ್ದಾರೆ ಸರ್. ಇವರು ಬಯೋಟೆಕ್ನಾಲಜಿ ಅಸಿಸ್ಟೆಂಟ್ ಪ್ರೊಫೆಸರ್. ಸರ್, ಆಗಲೇ ನೀವು ಡಿಗ್ರೀಸ್ ಬಗ್ಗೆ ಕೇಳ್ತಾ ಇದ್ದೀರಲ್ಲ. ಸೊ ಡಿಗ್ರೀಸ್ BA, BSc, BCom with all different types of combinations like psychology, like history, political science. Then in BSc, food and nutrition, botany, zoology, chemistry, physics, mathematics. General subjects-ಗಿಂತನೂ ಲೇಟೆಸ್ಟ್ ಸಬ್ಜೆಕ್ಟ್ಸ್ ಲೈಕ್ ಜರ್ನಲಿಸಮ್ ಇದೆ, ಮೀಡಿಯಾ, ಬೇರೆ ಸಬ್ಜೆಕ್ಟ್ಸಲ್ಲಿ MSc Biotechnology, MSc Chemistry, MSc Physics. Then this time ಇಂಜಿನಿಯರಿಂಗಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI ಮತ್ತು ML, ಮೆಷಿನ್ ಲರ್ನಿಂಗ್, ಡೇಟಾ ಸೈನ್ಸ್, ಈ ಥರ ಹೊಸ ಏನು ಸಬ್ಜೆಕ್ಟ್ಸ್ ಬಂದಿದ್ದಾವಲ್ಲ, ಈವನ್ ವಿ ಆರ್ ಸ್ಟಾರ್ಟಿಂಗ್ ದಟ್ ಸಬ್ಜೆಕ್ಟ್ಸ್ ನಾವು. Fee structures that varies. It depends on the subject that you are opting. Usually degree
ಏನಿದೆಯಲ್ಲ ನಮ್ಮದು, ಸೊ ಇಟ್ ವಿಲ್ ಕಮ್ ಫ್ರಮ್ 13 to 15 ಆರ್ ವೇರಿ ಟಿಲ್ 17,000-18,000 ಪರ್ ಇಯರ್ ಫಾರ್ BA BSc BCom ಆ ಥರ ಸಬ್ಜೆಕ್ಟ್ಸು. ಇಂಜಿನಿಯರ್ ಹೋಗಿದ್ದರೆ ಅಗೇನ್ ಗೌರ್ಮೆಂಟ್ ಸೀಟ್ಸ್, ಪ್ರೈವೇಟ್ ಸೀಟ್ಸ್, ಡಿಫ್ರೆಂಟ್ ಫೀಸ್ ಸ್ಟ್ರಕ್ಚರ್ ಇದೆ. ಲೈಕ್ ಎಲೆಕ್ಟ್ರಾನಿಕ್ಸ್ ಡಿಫ್ರೆಂಟ್ ಫೀಸ್, CS ಡಿಫ್ರೆಂಟ್ ಫೀಸ್. ಸೊ ಅಡ್ಮಿಷನ್ ಬೇಕಾಗಿದ್ದರೆ ನಮ್ಮಲ್ಲಿ ವಿಸಿಟ್ ಮಾಡಿ ಅವ್ರ ಸೀಟ್ ಅವ್ರ ರ್ಯಾಂಕಿಂಗ್ ತೋರಿಸಿ ಎಲ್ಲ ಅದು ಡಿಪೆಂಡ್ ಆಗುತ್ತೆ ಎಷ್ಟು ಫೀಸ್ ಆಗುತ್ತೆ ಅಂತ. ಹೇಗೆ ಭಿನ್ನ? ಸೊ ಫಸ್ಟ್ ಸರ್, ಇಟ್ ಈಸ್ ಒನ್ ಆಫ್ ದ ಕೈಂಡ್ ಮಲ್ಟಿ ಡಿಸಿಪ್ಲಿನರಿ ಯೂನಿವರ್ಸಿಟಿ. ಸೊ ಯಾವುದಾದ್ರೂ ನೀವು ಯೂನಿವರ್ಸಿಟಿ ನೋಡಿದರೆ ಯು ವಿಲ್ ಫೈಂಡ್ Faculty of Arts, Humanities, Social Sciences, Languages, different faculties. But Faculty of Engineering Technology, Faculty of Medical Sciences, Faculty of Arts, Humanities, Social Sciences, then Science, then Law, then Education. ಈ ಥರ ಅಮಲ್ಗಮೇಷನ್ ಏನಿದೆ ನೋಡಿ ಸರ್, ಆ ಅಮಲ್ಗಮೇಷನ್ ಫೈಂಡಿಂಗ್ ಇಸ್ ವೆರಿ ಡಿಫಿಕಲ್ಟ್ ಇನ್ ಎನಿ ಅದರ್ ಯೂನಿವರ್ಸಿಟೀಸ್. ದೆನ್ ನಮ್ಮಲ್ಲಿ ಅಕಾಡೆಮಿಕ್ಸ್ಗಿಂತಲೂ, ಸೊ ಹೌ ಇನ್ ದ ಯೂನಿವರ್ಸಿಟಿ ರೈಟ್ ಫ್ರಮ್ ಡಿಗ್ರಿ ಸ್ಟೂಡೆಂಟ್ಸ್ ಆರ್ ಟ್ರೈನ್ ಟು ಡೂ ರಿಸರ್ಚ್. So this is the biggest advantages. Apart from that, we have a good infrastructure, research facilities, career opportunities, sports opportunities. We have our own Gulbarga Mystics team which plays for KSCA. So ಆ ಥರ ಸಾಕಷ್ಟು ಅಡ್ವಾಂಟೇಜಸ್ ಇದಾವೆ ಸರ್ ನಮ್ಮಲ್ಲಿ. ಅದರೊಟ್ಟಿಗೆ ಸರ್ ನಮ್ಮಲ್ಲಿ NMC, ಅಕಾರ್ಡಿಂಗ್ ಟು NMC, ಯಾವುದಾದ್ರೂ ಮೆಡಿಕಲ್ ಕಾಲೇಜ್ ಇದ್ದರೆ ಟೀಚಿಂಗ್ ಆ್ಯಂಡ್ ಜನರಲ್ ಹಾಸ್ಪಿಟಲ್ ಇದ್ದೇ ಇರಬೇಕು. ನಮ್ಮ ಹತ್ರ KBN ಜನರಲ್ ಹಾಸ್ಪಿಟಲ್ ಇದೆ ಸರ್. ಅಲ್ಲಿ ಫ್ರೀ ಡೆಲಿವರೀಸ್ ಟು ಎನಿವನ್. ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ ಎಲ್ಲ ಟೆಸ್ಟ್, ಎಲ್ಲ ಸ್ಕ್ಯಾನಿಂಗ್ ಫ್ರೀ, ಡೆಲಿವರಿನೂ ಫ್ರೀ. ಡೆಲಿವರಿ ಆದ ನಂತರ ಪೋಸ್ಟ್ ಏನಾದರೂ ICU NICU ಬೇಕಾದರೆ ಅದು ಎಲ್ಲ ಫ್ರೀ ಸರ್. ಜೊತೆಗೆ ಅಟೆಂಡರ್ಗೆ ಊಟದ ವ್ಯವಸ್ಥೆನೂ ಕೊಡ್ತಾರೆ. KBNನಲ್ಲಿ ಕನ್ಸಲ್ಟೆನ್ಸಿ ಇಸ್ ವೆರಿ ಫ್ರೀ. ಆಮೇಲೆ ಕಣ್ಣಿನ ಆಪ್ರೇಷನ್ಗೆ ಓನ್ಲಿ 3,000 ಸರ್. ಅಲ್ಲಿ ಸುಮಾರು 9 ಡಿಪಾರ್ಟ್ಮೆಂಟ್ ಇವೆ. ಇತ್ತೀಚೆಗೆ 11 OT ಕಾಂಪ್ಲೆಕ್ಸ್ಗಳಿವೆ ಸರ್. ಟೆಕ್ನಾಲಜಿ ಈಸ್ ಟೂ ವೇ ವಿಜುವಲ್ ಕಮ್ಯುನಿಕೇಷನ್ನು ಮಾಡ್ಬೋದು. ಅಂದರೆ ಜಗತ್ತಿನಲ್ಲಿ ಎಲ್ಲೇ ಸರ್ಜನ್ ಇದ್ರೂ ಅವ್ರು ನಮ್ಮ ಆನ್ಲೈನಲ್ಲಿ ನಮ್ಮ ಆಪ್ರೇಷನ್ ನೋಡಿ ಅಲ್ಲಿಂದ ಅವರು ಸಜೆಷನ್ ಕೂಡ ಕೊಡ್ಬೋದು. ದಿಸ್ ಟೆಕ್ನಾಲಜೀಸ್ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ಡ್ ಇನ್ ಅವರ್ KBN ಓನ್ಲಿ ಸರ್. 11 OT ಕಾಂಪ್ಲೆಕ್ಸ್ಗಳಿವೆ. ಅದನ್ನು ಬಿಟ್ಟು ವಿ ಹ್ಯಾವ್ ಫ್ಲಡ್ ಲೈಟ್ ಗ್ರೌಂಡ್, ಟರ್ಫ್ ಗ್ರೌಂಡ್ ಇದೆ ನಮ್ಮ ಹತ್ರ, ವಿಚ್ ಈಸ್ ಈಕ್ವಲ್ ಇನ್ ಟು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಮ್ಯಾಚಸ್ ಸರ್. ಈಗ ನಮ್ಮಲ್ಲಿ ರಂಜಿ ಆಡೋಕ್ಕೆ ನಮ್ಮ ಗ್ರೌಂಡ್ ತಯಾರಾಗಿದೆ ಸರ್. ಆಮೇಲೆ ಗ್ರೌಂಡದ ವಿಸ್ತೀರ್ಣ ಚಿನ್ನಸ್ವಾಮಿ ಕ್ರೀಡಾಂಗಣ ಇದೆಯಲ್ಲ ಸರ್, ಅದಕ್ಕಿಂತ ಹೆಚ್ಚಿದೆ ಈಗ. ಆ್ಯಂಡ್ 8 ವರ್ಷದಿಂದ ನಾವು IPL ಫಾರ್ಮೇಟ್ನಲ್ಲಿ KBN ಪ್ರೀಮಿಯರ್ ಲೀಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೌತ್ ಆಫ್ರಿಕನ್ ಪ್ಲೇಯರ್ಸ್ ಕೂಡ ಇಲ್ಲಿ ಆಡಿದ್ದಾರೆ. ಮೊಹಮ್ಮದ್ ಅಜರುದ್ದೀನ್ ಬಂದು ನಮ್ಮದು ಯೂನಿವರ್ಸಿಟಿದ ಬ್ರ್ಯಾಂಡ್ ಅಂಬಾಸಿಡರ್. ಹರ್ಷಲ್ ಗಿಬ್ಸ್, ಆಮೇಲೆ ಜಾಂಟಿ ರೋಡ್ಸ್, ಇವರೆಲ್ಲ ನಮ್ಮಲ್ಲಿ ಎಕ್ಸಿಬಿಷನ್ ಮ್ಯಾಚನ್ನು ಆಟ ಆಡಿದ್ದಾರೆ. ನಮ್ಮಲ್ಲಿಂದ 8-9 ಜನ ಪ್ಲೇಯರ್ಸ್ ನಮ್ಮ ಕಲ್ಯಾಣ ಕರ್ನಾಟಕದಿಂದ KPLನಲ್ಲಿ ಮ್ಯಾಚಸ್ ಆಡಿದ್ದಾರೆ ಸರ್. ಸೊ ದ್ಯಾಟ್ ಈಸ್ ಅವರ್ ಅಚೀವ್ಮೆಂಟ್ ಇನ್ ಸ್ಪೋರ್ಟ್ಸ್. ಅಷ್ಟೇ ಅಲ್ಲದೆ ಅಂಡರ್ 16 ಆ್ಯಂಡ್ 17ಗೆ 4 ವರ್ಷಕ್ಕೊಮ್ಮೆ ಗೋಲ್ಡ್ ಕಪ್ ನಡೀತದೆ ಸರ್. ಹಾಕಿ, ಕ್ರಿಕೆಟ್ ಆ್ಯಂಡ್ ಫುಟ್ಬಾಲ್ ಟೂರ್ನಮೆಂಟ್. ಅಲ್ಲಿಂದ ಜನನು ಸ್ಟೇಟ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದಾರೆ. ಎವ್ರಿ ಇಯರ್ IPL ಫಾರ್ಮೇಟ್ 2020 ಮ್ಯಾಚಸ್, 4 ವರ್ಷಕ್ಕೊಮ್ಮೆ ಗೋಲ್ಡ್ ಕಪ್. ಈಗ ಇದೇ ವರ್ಷ ಮತ್ತೆ ಗೋಲ್ಡ್ ಕಪ್ ನಡೆಯಲಿದೆ ಸರ್. ಸೊ ನಮ್ಮ KBN ಯೂನಿವರ್ಸಿಟಿ ಮೆಡಿಕಲ್ ಹಬ್, ಎಜುಕೇಷನ್ ಹಬ್, ಹೆಲ್ತ್ ಹಬ್ ಎಲ್ಲನೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮುಂಚೂಣಿಯಲ್ಲಿ ಇದೆ. ಇದು ನಾನು ಹೇಳಕ್ಕೆ ಬಯಸ್ತೀನಿ. ಸರ್ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ. ಇದು ನಮ್ಮ ಶ್ರೀ ವೀರೇಂದ್ರ ಹೆಗ್ಗಡೆಯವರು, ಪೂಜ್ಯ ಧರ್ಮಾಧಿಕಾರಿಯವರು, ಶ್ರೀ ಧರ್ಮಸ್ಥಳ ಅವರಿಂದ ಇದು ಸಂಸ್ಥಾಪನೆ ಆಗಿರುವಂಥದ್ದು. ಅವರೇ ಅಧ್ಯಕ್ಷತೆಯಲ್ಲಿ, ಮತ್ತು ಶ್ರೀಮತಿ ಹೇಮಾವತಿ ಅಮ್ಮನವರು ಕೂಡ ಈ ಒಂದು ಸಿರಿ ಸಂಸ್ಥೆಯನ್ನು ಆರಂಭಿಸಿದ್ದಾರೆ. ಇದು ಪ್ರತಿಯೊಂದು ಗ್ರಾಮೀಣ ಮಹಿಳೆಯರಿಗೆ ಒಂದು ಒಳ್ಳೆಯ ಸೌಲಭ್ಯಗಳನ್ನು, ಅವರಿಗೆ ಒಂದು ಸುಸ್ಥಿರ ಜೀವನವನ್ನು ಕೊಡುವ ಒಂದು ಉದ್ದೇಶದಿಂದ ಹುಟ್ಟುಕೊಂಡಿರುವಂಥ ಒಂದು ಸಂಸ್ಥೆಯಾಗಿದೆ. ಇಲ್ಲಿ ಪ್ರತಿಯೊಂದು ವಸ್ತುಗಳನ್ನು ನಾವೇನು ತಯಾರು ಮಾಡ್ತಾ ಇದ್ದೀವಿ, ಇಲ್ಲಿ ಗ್ರಾಮೀಣ ಮಹಿಳೆಯರ ಒಂದು ಬದುಕನ್ನು ಸ್ವಾವಲಂಬಿಯಾಗಿಸಿ ಅದರಿಂದ ಅವರು ಜೀವನವನ್ನು ಕಟ್ಕೊಳ್ಳಲಿಕ್ಕೆ ಒಂದು ಉತ್ತಮವಾದಂಥ ಮಾರ್ಗವನ್ನು ಅವರು ರಚನೆ ಮಾಡಿಕೊಟ್ಟಿದ್ದಾರೆ ಒಂದು ಸಿರಿ ಸಂಸ್ಥೆಯ ಮೂಲಕ. ಈ ಸಿರಿ ಸಂಸ್ಥೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆ ಮತ್ತು ತಾಲೂಕಾ ಮಟ್ಟಗಳಲ್ಲೂ ಕೂಡ ತನ್ನ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇದೆ. ಅದ್ರ ಜೊತೆಗೆ ಇಲ್ಲಿ ನಮ್ಮಲ್ಲಿ ಸಿರಿಧಾನ್ಯಗಳನ್ನು ನಾವು ಮಾರ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ನಾವು ಮೇನಾಗಿ ಏನು ಮಾಡ್ತಾ ಇರೋದು ಅಂದರೆ ಕಾನ್ಸಂಟ್ರೇಷನ್ ಮಾಡ್ತಾ ಇರೋದು ಉತ್ಪನ್ನಗಳ ಒಂದು ಏನು ಆಹಾರ ಉತ್ಪನ್ನಗಳು, ಸಿರಿಧಾನ್ಯಗಳನ್ನು ಇವೆಲ್ಲ ಸಿರಿಧಾನ್ಯಗಳು. ಈ ಒಂದು ಸಿರಿಧಾನ್ಯಗಳನ್ನು ನಾವು ಪ್ರತಿನಿತ್ಯ ಬಳಸೋದ್ರಿಂದ ಏನಾಗ್ತದೆ, ನಮ್ಮಲ್ಲಿ ಒಬೆಸಿಟಿ ಆಗಿರಬಹುದು, ಶುಗರು, BP, ಥೈರಾಯ್ಡು, ಈ ಎಲ್ಲ ಸಮಸ್ಯೆಗಳಿಂದಲೂ ಕೂಡ ನಾವೇನು ಆಗಬಹುದು, ಗುಣಮುಖರಾಗಬಹುದು, ವ್ಯಾಸಿ ಆಗ್ಬೋದು. ನಾವು ಪದೇ ಪದೇ ಏನು ಮಾಡ್ತಾ ಇದ್ದೀವಿ ಅಂದರೆ ಪ್ರತಿನಿತ್ಯ ನಾವು ಮಿಲೌಟ್ ಆಗಿರುವಂಥ ಅಂದರೆ ಮಿಕ್ಸೆಡ್ ಆಗಿರುವಂಥ ಕೆಮಿಕಲ್ ಯುಕ್ತ ಪದಾರ್ಥಗಳನ್ನು, ಆಹಾರವನ್ನು ನಾವು ತಿನ್ನೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ರೋಗಗ್ರಸ್ತರಾಗ್ತಾ ಇದ್ದಾರೆ, ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದ್ದಾವೆ. ಸೊ ಈ ಆರೋಗ್ಯದಲ್ಲಿ ಏರುಪೇರುಗಳು ಆಗೋದು ಬೇಡ ಅಂತ ಹೇಳಿನೇ ಏನಾಗ್ತದೆ, ನಾವು ಸಿರಿಧಾನ್ಯಗಳನ್ನು ಏನು ಮಾಡಿದ್ದೀವಿ ಮುಂಚೂಣಿಗೆ ಅಂದರೆ ಜನರಿಗೆ ನಾವು ಪ್ರಚುರಪಡಿಸಿದ್ದೀವಿ ಮತ್ತು ಇವುಗಳನ್ನು ಪ್ರಮೋಟ್ ಕೂಡ ಮಾಡ್ತಾ ಇದ್ದೀವಿ.
ಇದರಿಂದ ಏನಾಗ್ತದೆ ಅಂದರೆ ನಮ್ಮಲ್ಲಿ ಅಂದರೆ ಜನರಲ್ಲಿ ಒಂದು ಅರವಳಿಕೆ ಮೂಡ್ತದೆ. ನಮ್ಮ ಆಹಾರ ಧಾನ್ಯಗಳನ್ನು ಫೈಬರ್ ಕಂಟೆಂಟ್ ಇರುವಂಥ ಆಹಾರ ಧಾನ್ಯಗಳನ್ನು ತಿನ್ನೋದ್ರಿಂದ ಜನರಿಗೆ ಒಂದು ಆರೋಗ್ಯಯುತವಾದಂಥ ದೇಹ ಅಂದರೆ ಆರೋಗ್ಯ ಸಿಗ್ತದೆ. ಆಮೇಲೆ ನಮ್ಮಲ್ಲಿ ಪ್ರತಿಯೊಂದು ಜೇನುತುಪ್ಪ ಬರ್ತದೆ, ಉತ್ತಮವಾದಂಥ ಪರಿಶುದ್ಧವಾದಂಥ ಜೇನುತುಪ್ಪ ಬರ್ತದೆ. ಆಮೇಲೆ ಪರಿಶುದ್ಧವಾದಂಥ ಕೊಬ್ಬರಿ ಎಣ್ಣೆ ಬರ್ತದೆ. ಇದನ್ನು ಮಕ್ಕಳನ್ನು ಕೂಡ ನಾವು ಎರಿಬಹುದು ಇವುಗಳನ್ನು ಇಟ್ಕೊಂಡು. ಆಮೇಲೆ ಬೆಲ್ಲದ ಪೌಡ್ರ್ ಬರ್ತದೆ ನೋಡಿ. ನಾವು ಜೋನಿ ಬೆಲ್ಲ ಕಾಕುವಿ ಅಂತೆಲ್ಲ ಕರಿತೀವಿ ಜೋನಿ ಬೆಲ್ಲನ. ಈ ಜೋನಿ ಬೆಲ್ಲನ ತಿನ್ನೋದ್ರಿಂದ ಐರನ್ ಕಂಟೆಂಟ್ ಜಾಸ್ತಿ ಆಗ್ತದೆ. ಇದನ್ನು ಮಕ್ಕಳಿಗೆ ಚಪಾತಿನಲ್ಲಿ, ದೋಸೆಯಲ್ಲಿ ಅಥವಾ ಇಡ್ಲಿನಲ್ಲಿ ಹಾಕಿ ತಿನ್ನಿಸೋದ್ರಿಂದ ಅವರಿಗೆ ಕಬ್ಬಿಣದ ಅಂಶ ಕೂಡ ಏನಾಗ್ತದೆ ಜಾಸ್ತಿ ಆಗ್ತಾ ಬರ್ತದೆ. ಸೊ ನೋಡಿ, ಜೋಳದ ಹಿಟ್ಟು, ಆಮೇಲೆ ರಾಗಿ ಹಿಟ್ಟನ್ನು ಯಾವುದೇ ರೀತಿಯ ಮಿಕ್ಸ್ಡ್ ಬೇರೆ ಮಾರ್ಕೆಟ್ಗಳಲ್ಲಿ ಸಿಗ್ತದೆ. ಬೇರೆ ಬೇರೆ ರೀತಿಯಲ್ಲಿ ರಾಗಿ ಹಿಟ್ಟು ಸಿಗ್ತದೆ, ಭಾಳ ಕಡಿಮೆ ಬೆಲೆಗೆ ಸಿಗ್ತದೆ. ಬಟ್ ನಾವು 100 ರೂಪಾಯಿ ಕೊಡ್ತಾ ಇದ್ದೀವಿ. ಯಾಕಂದರೆ ಅದನ್ನ ಪ್ರೊಸೆಸ್ ಮಾಡುವಂಥ ರೀತಿ ನಮ್ಮಲ್ಲಿ ಬೇರೆ ಇದೆ. ಆಮೇಲೆ ಇದರಲ್ಲಿ ಯಾವುದೇ ರೀತಿಯ ಬೇರೆ ಹಿಟ್ಟುಗಳನ್ನು ನಾವು ಮಿಕ್ಸ್ ಮಾಡಿರೋದಿಲ್ಲ. ಸೊ ಕೆಲವಷ್ಟು ಮಾರ್ಕೆಟಲ್ಲಿ ಏನಾಗ್ತದೆ ಅಕ್ಕಿ ಹಿಟ್ಟು ಮಿಕ್ಸ್ ಇರೋದು ಬೇರೆ ಬೇರೆ ರೀತಿಯಲ್ಲಿರುವಂಥದ್ದು ಸಿಗ್ತದೆ. ಹಾಗಾಗಿ ನಾವು ಪ್ಯೂರ್ ಆಗಿರುವಂಥ ರಾಗಿಯನ್ನು ಬೀಸಿ ಅದು ನಮ್ಮ ಗಿರಣಿಯಲ್ಲೇ ಬೀಸಿ ನಾವು ರೆಡಿ ಮಾಡಿರ್ತೇವೆ. ಆಮೇಲೆ ಉಪ್ಪಿನಕಾಯಿಗಳು, ಅಪ್ಪೆ ಮಿಡಿ ಬರ್ತದೆ, ಮಿಕ್ಸ್ ಉಪ್ಪಿನಕಾಯಿಗಳು ಬರ್ತದೆ, ಆಮೇಲೆ ಮ್ಯಾಂಗೋ ಉಪ್ಪಿನಕಾಯಿಗಳು ಬರ್ತದೆ. ಸೊ ಇದು ಪ್ರತಿನಿತ್ಯ ಇದರಲ್ಲಿ ಯಾವುದೇ ರೀತಿಯ ಮಿಲಾವಟ್ಗಳಿರೋದಿಲ್ಲ. ಇದರಲ್ಲಿ ಏನಾಗ್ತದೆ ಅಂದರೆ ಪರಿಶುದ್ಧವಾಗಿ ನಮ್ಮ ಹಿಂದಿನ ಹಿರಿಕರು ಯಾವ ರೀತಿ ಪಾರಂಪರಿಕವಾಗಿ ಮಾಡ್ತಾ ಬಂದಿದ್ದರು ಅದೇ ರೀತಿಯಲ್ಲಿ ನಾವು ಕೂಡ ತಯಾರು ಮಾಡ್ತಾ ಇದ್ದೇವೆ. ಒಳ್ಳೆ ಇಂಗ್ರೀಡಿಯೆಂಟ್ಸ್ ಇದೆ, ಅಥೆಂಟಿಕ್ ಆಗಿರುವಂಥ ಒಂದು ಇಂಗ್ರೀಡಿಯೆಂಟ್ಸನ್ನ ನಾವು ಏನು ಮಾಡ್ತೀವಿ ಇದರಲ್ಲಿ ಹಾಕಿ ಆ ಥರ ರೀತಿಯಿಂದ ನಾವು ಇವುಗಳನ್ನು ಉತ್ಪಾದನೆ ಮಾಡ್ತೀವಿ. ಅದೇ ರೀತಿ ಕಡಲೆ ಹಿಟ್ಟಿನ ಸೋಪ್ ಕೂಡ ಇದೆ. ಕಡಲೆ ಹಿಟ್ಟಿನ ಸೋಪ್ ಈಗ ಮೊದಲಿನ ಜನ ಏನು ಮಾಡ್ತಾಯಿದ್ರು, ಕಡಲೆ ಹಿಟ್ಟನ್ನು ಮತ್ತು ಮುಲ್ತಾನಿ ಮಿಟ್ಟಿಯನ್ನು ಹಚ್ಕೊಂಡು ಸ್ನಾನ ಮಾಡ್ತಾಯಿದ್ರು. ಇತ್ತಿತ್ತಲಾಗಿ ಕಡಲೆ ಹಿಟ್ಟನ್ನು ಸಪ್ರೇಟಾಗಿ ಹಚ್ಕೊಳ್ಳಿಕ್ಕೆ ಬರೋದಿಲ್ಲ ಜನರಿಗೆ. ಯಾಕಂದರೆ ಕಡಲೆ ಹಿಟ್ಟನ್ನು ತೊಗೊಂಡು ಹಚ್ಕೊಂಡು ಅದು ಬಾತ್ರೂಮಲ್ಲಿ ಇಡಲಿಕ್ಕೆ ಹೋದಾಗ ಅದೆಲ್ಲ ಕರಗಿ ಒದ್ದೆಯಾಗಿ ಏನೋ ಆಗ್ತದೆ. ಸೊ ಆ ಒಂದು ಉದ್ದೇಶದಿಂದ ನಾವೇನು ಮಾಡ್ತಾಯಿದ್ದೀವಿ, ಕಡಲೆ ಹಿಟ್ಟಿನ ಸೋಪನ್ನು ನಾವು ಪ್ರಚುರಪಡಿಸಿದ್ದೀವಿ. ಅದು ಗ್ರೇಡ್ 1 ಸೋಪ್ ಆಗಿರ್ತದೆ. ಇದು ಸ್ನಾನದ ಸೋಪು ಬೇರೆ ಬೇರೆ ಮಾರ್ಕೆಟ್ಗಳಲ್ಲಿ ಸಿಗ್ತದೆ, ಗ್ರೇಡ್ ಇರೋದಿಲ್ಲ. ಆಮೇಲೆ ಅದು ಅದರ ಮೇಲ್ಗಡೆ ಅವರು ಬೇರೆ ಬೇರೆ ರೀತಿಯಲ್ಲಿ ಬರೆದಿರ್ತಾರೆ. ಬಟ್ ನಮ್ಮಲ್ಲಿ ಹಾಗಿರೋದಿಲ್ಲ. ಪ್ರತಿಯೊಂದು ಕೂಡ ಸಂಪೂರ್ಣವಾಗಿ ಒಳ್ಳೆಯ ಪದಾರ್ಥಗಳನ್ನು ಬಳಸಿ ಆ ಕಡಲೆ ಹಿಟ್ಟಿನ ಸೋಪನ್ನು ಮಾಡಿರ್ತೀವಿ. ಆಮೇಲೆ ಯಾವುದೇ ರೀತಿಯ ಹ್ಯಾರ್ಶ್ ಕೆಮಿಕಲ್ಸ್ ಅದರಲ್ಲಿ ಇರೋದಿಲ್ಲ. ಸೊ ಅದೇ ರೀತಿಯಾಗಿ ನಮ್ಮಲ್ಲಿ ನಮ್ಮ ಸಿರಿ ಉತ್ಪನ್ನಗಳಾದಂಥ ಶ್ರೀಗಂಧ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಅಗರಬತ್ತಿಗಳು, ಆಮೇಲೆ ಭಕ್ತಪ್ರಿಯ ಅಗರಬತ್ತಿಗಳು, ಅದ್ರ ಜೊತೆಗೆ ನಾವು ಬೇಕರಿ ಉತ್ಪನ್ನಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ರಾಗಿಯ ಬಿಸ್ಕೆಟ್ಗಳನ್ನು ಮಾಡ್ತಾಯಿದ್ದೀವಿ, ರಾಗಿ ಕುಕ್ಕೀಸ್ ಅಂತೇಳಿ. ಈಗ ಜನರಿಗೆ ಏನಾಗ್ತದೆ, ರಾಗಿನ ಹೆಂಗೆ ತಿನ್ನಬೇಕು, ರಾಗಿನ ರೊಟ್ಟಿ ಮಾಡಬೇಕು, ಮುದ್ದೆ ಮಾಡಬೇಕು, ಎರಡು ಬಿಟ್ಟರೆ ಅಂಬಲಿ ಮಾಡಬೇಕು. ಇದು ಬಿಟ್ಟರೆ ಬೇರೆ ರೀತಿಯಲ್ಲೂ ಕೂಡ ನಾವು ಏನು ಮಾಡ್ಬೋದು, ವ್ಯಾಲ್ಯೂಯೇಡೆಡ್ ಪ್ರಾಡಕ್ಟ್ಗಳನ್ನು ಮಾಡಿ ಜನರಿಗೆ ತಿನ್ನಿಸಬಹುದು. ಈ ಒಂದು ಉತ್ತಮವಾದಂಥ ವಸ್ತುಗಳನ್ನು ಪ್ರತಿಯೊಬ್ಬರು ಕೊಂಡು ತಮ್ಮ ಮನೆಗೆ ತಮ್ಮ ಆರೋಗ್ಯವನ್ನು ವೃದ್ಧಿಪಡಿಸ್ಕೊಳ್ರಿ. ಆಮೇಲೆ ಚಕ್ಲಿಗಳಿದೆ, ಸ್ನ್ಯಾಕ್ಸ್ ಎಲ್ಲ ಮಾಡ್ತಾಯಿದ್ದೀವಿ. ಅತಿ ಹೆಚ್ಚು ಮೂಮೆಂಟ್ ಇರುವಂಥದ್ದು ಪ್ರತಿಯೊಂದು ಕೂಡ ಇದೆ ಸರ್. ಇಲ್ಲಿ ಏನಾಗ್ತದೆ ಅಂದರೆ ನಮ್ಮ ವಿಶೇಷವಾಗಿ ಬೇಡಿಕೆ ವಿಶೇಷವಾಗಿ ನಾವು ಸಿರಿಧಾನ್ಯಗಳನ್ನು ನಾವೇನು ಮಾಡ್ತಾಯಿದ್ದೀವಿ, ಪ್ರಮೋಟ್ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಹೆಚ್ಚಾಗಿ ಬಳಕೆ ಹೋಗುವಂಥ ಅಂದರೆ ಪ್ರತಿಯೊಂದು ಜನರ ಬೇಡಿಕೆ ಇರುವಂಥದ್ದು ಶ್ರೀ ಧರ್ಮಸ್ಥಳ ಸಿರಿಧಾನ್ಯಗಳು ಏನಾಗ್ತದೆ ನಮ್ಮಲ್ಲಿ ಅತಿಯಾಗಿ ಹೋಗ್ತದೆ. ನಾವು ಪ್ರತಿಯೊಬ್ಬರು ಕೂಡ ಯಾವುದೇ ಜಿಲ್ಲೆಯಲ್ಲಿ ಹೋಗಿ ಯಾವುದೇ ಊರಿನಲ್ಲಿ ಹೋಗಿ ಸಿರಿ ಅಂದ ತಕ್ಷಣ ಧರ್ಮಸ್ಥಳ ಸಿರಿಯವರದು ಅಂತ ಹೇಳಿ ಅದೊಂದು ಹೆಸರು ಆಗಿದೆ. ಸೊ ನಾವು ಧರ್ಮಸ್ಥಳ ಏನು ಸಿರಿ ಮಿಲೆಟಿಂದ ನಾವು ಬಹಳಷ್ಟು ಇದನ್ನು ನಾವು ಅಡ್ವರ್ಟೈಸ್ಮೆಂಟ್ ಮಾಡಿದ್ದೀವಿ, ಜಾಹೀರಾತುಗಳನ್ನ ಮಾಡಿದ್ದೀವಿ. ಪ್ರತಿಯೊಂದು ಇದರಲ್ಲೂ ಕೂಡ ಜಾಗೃತೆಯನ್ನು ಮೂಡಿಸಿದ್ದೀವಿ. ಪ್ರತಿಯೊಂದು ಹಳ್ಳಿಯಲ್ಲಿ ನಮ್ಮ ಸಂಘಗಳಿದ್ದಾವೆ. ಆ ಧರ್ಮಸ್ಥಳ ಸಂಘದ ವತಿಯಿಂದ ಆಯಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಅಲ್ಲೂ ಕೂಡ ನಾವೇನು ಮಾಡಿದ್ದೀವಿ, ಈ ನಮ್ಮ ಸಿರಿಧಾನ್ಯಗಳನ್ನು, ನಮ್ಮ ಉತ್ಪನ್ನಗಳನ್ನು ನಾವು ಪ್ರಮೋಟ್ ಮಾಡಿದ್ದೀವಿ. ಸೊ ಸಿರಿಧಾನ್ಯಗಳನ್ನು ಪ್ರತಿಯೊಬ್ಬರು ಬಳಸೋದ್ರಿಂದ ಆರೋಗ್ಯವಾಗಿರ್ತಾರೆ, ದೃಢವಾಗಿರ್ತಾರೆ. ಸೊ ಅದರೊಂದಿಗೆ ಏನಾಗ್ತದೆ, ನಮ್ಮ ಬೇರೆ ಉತ್ಪನ್ನಗಳು ಕೂಡ ಅಷ್ಟೇ ಪ್ರಮುಖವಾಗಿವೆ. ನೋಡಿ, ಕೊಬ್ಬರಿ ಎಣ್ಣೆ ಬೇರೆ ಮಿನರಲ್ ಆಯಿಲ್ ಎಲ್ಲ ಹಾಕಿ ಕೊಬ್ಬರಿ ಎಣ್ಣೆ ಅಂತ ಕೊಡ್ತಾರೆ. ಬಟ್ ನಮ್ಮಲ್ಲಿ ಹಾಗಿಲ್ಲ, ಕಂಪ್ಲೀಟಾಗಿ ಪರಿಶುದ್ಧವಾದಂಥ ಕೊಬ್ಬರಿ ಎಣ್ಣೆನ ನಾವು ಏನು ಮಾಡ್ತಾಯಿದ್ದೀವಿ, ಕೊಡ್ತಾಯಿದ್ದೀವಿ. ಆಮೇಲೆ ಜೇನುತುಪ್ಪ, ಭಾಳಷ್ಟು ಜನ ಏನು ಮಾಡ್ತಾರೆ, ಜೇನುತುಪ್ಪವನ್ನು ಬೆಲ್ಲದ ಪಾಕ ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಬಳಸ್ತಾರೆ. ಬಟ್ ನಾವು ಪರಿಶುದ್ಧವಾದಂಥ ಹೊನ್ನಾವರದ ಜೇನುತುಪ್ಪವನ್ನೇ ನಾವು ಏನು ಮಾಡ್ತಾಯಿದ್ದೀವಿ, ಬಳಸಿ ಜೇನುತುಪ್ಪವನ್ನು ನಾವು ತಯಾರು ಮಾಡ್ತೀವಿ, ಅಂದರೆ ತಂದು ಪ್ಯಾಕ್ ಮಾಡ್ತಾಯಿದ್ದೀವಿ. ಜೋನಿ ಬೆಲ್ಲ, ಆಮೇಲೆ ಇದು ನೋಡಿ ಕೋಕಮ್ ಸ್ಕ್ವಾಶ್ ಅಂತ ಬರ್ತದೆ. ಈ ಕೋಕಮ್ ಸ್ಕ್ವಾಶ್ ಏನಂತಂದರೆ ಇದು ಮನುಷ್ಯನ ಬಾಡಿಯನ್ನು ಡಿಟಾಕ್ಸಿಫೈ ಮಾಡ್ತದೆ. ಇದು ಹೊಟ್ಟೆಯಲ್ಲಿರುವಂಥ ಟಾಕ್ಸಿಕ್ಕನ್ನು ಹೊರಗಡೆ ಹಾಕ್ತದೆ, ದೇಹವನ್ನು ತಂಪಾಗಿರ್ತದೆ, ಆಮೇಲೆ ಡೈಜೆಷನ್ನ ಇಂಪ್ರೂವ್ಮೆಂಟ್ ಮಾಡ್ತದೆ. ಈ ಥರ ಇರುವಂಥ ಇವು ಎಲ್ಲ ಏನು ನಮ್ಮ ಹಿಂದಿನ ಹಿರಿಕರು ಮಾಡ್ತಾ ಬಂದಿರುವಂಥದ್ದು. ಸೊ ಬೇರೆ ಯಾವುದೇ ರೀತಿಯ ಜ್ಯೂಸ್ಗಳು ಇದು ಕೊಟ್ಟಷ್ಟು ಯಾವುದೇ ರೀತಿಯ ಇದನ್ನು ಕೊಡೋದಿಲ್ಲ, ಯಾವುದನ್ನು ಆರೋಗ್ಯದ ಮೇಲೆ ಒಂದು ಬಲವರ್ಧನೆಯನ್ನು ಕೊಡೋದಿಲ್ಲ. ಸೊ ಹಾಗಾಗಿ ನಮ್ಮಲ್ಲಿ ಇದು ಕೂಡ ಇರ್ತದೆ. ಆಮೇಲೆ ನಾವು
ರಾಗಿ ಸಜ್ಜೆ ನವಣೆ ಅಂತ ಬಿಸ್ಕೆಟ್ಗಳನ್ನು ಕೂಡ ಮಾಡಿದ್ದೀವಿ. ಇದು ರಾಗಿ ಮತ್ತು ಸಜ್ಜೆ ನವಣೆ ಇರೋದ್ರಿಂದ ಇವು ದೇಹಕ್ಕೆ ಫೈಬರ್ನ ಅಂಶಗಳು. ಈಗ ಜಾಸ್ತಿ ಜನ ಏನು ಮಾಡ್ತಾಯಿದ್ದಾರೆ, ಮೈದಾ ಬಿಸ್ಕೆಟ್ಗಳನ್ನು, ಮೈದಾ ಕುಕೀಸ್ಗಳನ್ನು ತಿಂದು ಅವರ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಸೊ ಆ ಒಂದು ದೃಷ್ಟಿಕೋನ ಇಟ್ಕೊಂಡು ನಮ್ಮ ಪೂಜ್ಯ ಮಾತುಶ್ರೀ ಹೇಮಾವತಿ ಹೆಗಡೆಯವರು ಸೊ ಇವುಗಳನ್ನು ನಾವು ಮಾರ್ಕೆಟಿಗೆ ಬಿಡೋಣ, ಜನರು ಆರೋಗ್ಯವನ್ನು ಬಲಪಡಿಸ್ಕೊಳ್ಳಿ, ವೃದ್ಧಿ ಆಗಲಿ ಅನ್ನೋ ಉದ್ದೇಶದಿಂದ ನಿಟ್ಟಿನಲ್ಲಿ ನಾವೇನು ಮಾಡಿದ್ದೀವಿ, ರಾಗಿ ಸಜ್ಜೆ ನವಣೆ 3 ಥರದ ಇವುಗಳನ್ನು ಸೇರಿಸಿ ನಾವು ಬೇರೆ ಬೇರೆ ರೀತಿಯ ಕುಕೀಸ್ಗಳನ್ನು ಮಾಡಿದ್ದೀವಿ. ಸೊ ಇದು ಒಂದು. ಆಮೇಲೆ ಅಪ್ಪೆ ಮಿಡಿ ಕೂಡ ನಮ್ಮಲ್ಲಿ ಬಂದಿದೆ. ಈಗ ಬೇಡಿಕೆ ಇರುವಂಥದ್ದು ಇದು. ಈಗ ಡಿಮ್ಯಾಂಡ್ ಇರುವಂಥದ್ದು ಮ್ಯಾಂಗೋ ತಿಂದಿದ್ದಾರೆ ಎಷ್ಟೋ ಜನ, ಆಮೇಲೆ ಮಿಕ್ಸ್ ತಿಂದಿದ್ದಾರೆ. ಬಟ್ ಇದು ಅಪ್ಪೆ ಮಿಡಿ ಅನ್ನೋದು ಭಾಳಷ್ಟು ಜನರ ಬೇಡಿಕೆ. ಸೊ ಇದನ್ನು ಬಹಳಷ್ಟು ಇಷ್ಟಪಡ್ತಾರೆ. ಸೊ ಅದೇ ರೀತಿ ಒಂದು ಲೈನ್ ಲಾಸ್ಟಿಗೆ ಒಂದು ಕಸ್ಟಮರ್ ಹೇಳಬೇಕು. ಹೌದಲ್ಲ ಸರ್, ಖಂಡಿತ ಇದೇನಂತಂದರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ನೀವು ನಿಮ್ಮ ಆರೋಗ್ಯವನ್ನು ಬಲಪಡಿಸ್ಕೋಬೇಕಾದ್ರೆ, ನಿಮ್ಮ ಆರೋಗ್ಯವನ್ನು, ನಿಮ್ಮ ಕಂಪ್ಲೀಟ್ ಫ್ಯಾಮಿಲಿ ಆರೋಗ್ಯವನ್ನು ನೀವು ಚೆನ್ನಾಗಿ ಇಟ್ಕೊಳ್ಬೇಕು ಅಂತಂದರೆ ಸಿರಿಧಾನ್ಯಗಳನ್ನು ಉಪಯೋಗಿಸಿ, ಇನ್ನಿತರ ಪ್ರಾಡಕ್ಟ್ಗಳನ್ನು ಉಪಯೋಗಿಸಿ. ಆಮೇಲೆ ಗ್ರಾಮೀಣ ಮಹಿಳೆಯರ ಸ್ವಾವಲಂಬಿ ಬದುಕನ್ನು ಕಟ್ಕೊಳ್ಳಿಕ್ಕೆ ಇದು ನೀವು ಸಹಾಯ ಮಾಡ್ದಂಗೆ ಆಗ್ತದೆ. ಶ್ರೀ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರು ಕೂಡ ಈ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ಭಾಗಿಯಾಗಿ ಈ ಒಂದು ಆಂದೋಲನ ಏನಿದೆ ಪ್ರತಿಯೊಂದು ಜಿಲ್ಲೆಗೂ ಪ್ರತಿಯೊಬ್ಬರ ಮನೆಗೂ ಕೂಡ ಸಿರಿ ತಲುಪಲಿ ಅನ್ನುವಂಥದ್ದೇ ಅವರ ಆಶಯವಾಗಿತ್ತು. ಈಗ ಆಲ್ಮೋಸ್ಟ್ ನಾವು ಕರ್ನಾಟಕದ ಪ್ರತಿಯೊಂದು ಹಳ್ಳಿನಲ್ಲೂ ಇದ್ದೀವಿ, ಜಿಲ್ಲೆಗಳಲ್ಲೂ ಇದ್ದೀವಿ, ತಾಲೂಕಾ ಮಟ್ಟದಲ್ಲೂ ಇದ್ದೀವಿ. ಸೊ ಪ್ರತಿಯೊಬ್ಬರ ಪ್ರೋತ್ಸಾಹ ನಮ್ಮ ಜೊತೆಗೆ ಹೀಗೆ ಇರಲಿ. ಉತ್ತಮವಾದಂಥ ಉತ್ಪನ್ನಗಳನ್ನು ನಾವು ಕೊಡೋದಕ್ಕೆ ನಾವು ಸಿದ್ಧರಿದ್ದೇವೆ. ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ಭಾಗಿಯಾಗಿ. ಸರ್ ನಮಸ್ತೆ. ನಮ್ಮದು ಸಹಜ ಸಮೃದ್ಧ ಒಂದು ಸಂಸ್ಥೆಯಿಂದ ನಾವು ನಮ್ಮ ಎಲ್ಲ ರೈತರನ್ನು ಕರೆದುಕೊಂಡು ಇಲ್ಲಿ ಬಂದಿದ್ದೇವೆ. ಇದಕ್ಕೆ ಬೆಂಬಲಿಗರಾದ ಕೃಷ್ಣ ಪ್ರಸಾದ್ ಅವರಂತಿದ್ದಾರೆ. ಅವರು ನಮ್ಮ ನಿರ್ದೇಶಕರು. ಅವರು ನಮ್ಮ ರೈತರಿಗೆ ತುಂಬ ವರ್ಷದಿಂದ ಸಹಾಯವನ್ನು ಮಾಡುತ್ತಾ ಬಂದಿದ್ದಾರೆ. ಅದರಲ್ಲಿ ಪುಟ್ಟಪ್ಪನವರು ಅವರು ರೈತರಾದಂಥವರು ಬೆಳೆದಂಥ ಹಲಸಿನ ಬೆಳೆ ಹಣ್ಣುಗಳು ಹಾಗೂ ಮೈಸೂರಿಂದ ತರಿಸಿಕೊಟ್ಟ ಕೆಲವು ಹಲಸಿನ ಹಣ್ಣುಗಳಿದ್ದಾವೆ. ಅದರಲ್ಲಿ ಕೆಂಪು ಹಲಸು, ಪಕ್ರಿ ಪಟ್ಟಣ, ಚಂದ್ರಲಕ್ಕಿ ಹಲಸು, ಹಾಲು ಸಕ್ಕರೆ ಹಲಸು, ಪಲ್ಲೇದ ಹಲಸು, ರುದ್ರಾಕ್ಷಿ, ಚಕ್ರಸಾಲಿ, ಖರ್ಜೀರ ಮತ್ತು ಮೃದು ಹಲಸು ಹಣ್ಣುಗಳಂತ ತುಂಬ ತರನಾದ ತಳಿಗಳನ್ನು ನಮ್ಮ ರೈತರು ಬೆಳೆದು ಇದನ್ನು ನಾವು ಈಗ ಈ ಒಂದು ಸಂಯುಕ್ತ ಕರ್ನಾಟಕವರು ಆಯೋಜಿಸಿದ್ದ ಈ ಒಂದು ಮೇಳದಲ್ಲಿ ನಾವು ನಮ್ಮ ರೈತರು ಬೆಳೆದ ಹಲಸಿನ ಹಣ್ಣನ್ನು ಪ್ರದರ್ಶನ ಮಾಡಲು ತೆಗೆದುಕೊಂಡು ಬಂದಿದ್ದೇವೆ. ನಮಗೆ ಸಂಯುಕ್ತ ಕರ್ನಾಟಕದವರು ನಮ್ಮ ಸರ್ರೊಂದಿಗೆ ಒಂದು ಒಳ್ಳೆಯ ಬಾಂಧವ್ಯದೊಂದಿಗೆ ಸರ್ ಅವರು ಒಂದು ಸಹಯೋಗದಲ್ಲಿ ನೀವು ಮಾಡಿಕೊಡ್ಬೇಕಂತ ಕೇಳಿಕೊಂಡಾಗ ನಮ್ಮ ಸರ್ ಅದಕ್ಕೆ ಒಪ್ಪಿ ನಮ್ಮ ರೈತರನ್ನು ಕರೆದುಕೊಂಡು ಇಲ್ಲಿ ತಂದು ನಮ್ಮನ್ನು ಪ್ರದರ್ಶನ ಮಾಡೋಕ್ಕೆ ನಿಂದಿರಿಸ್ತಾರೆ. ನಮ್ಮ ಸಂಸ್ಥೆಯಿಂದ ಸಹಜ ಸಮೃದ್ಧದಿಂದ ಸಂಯುಕ್ತ ಕರ್ನಾಟಕಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಹಾಂ ಸರ್, ನಾವು ಇಲ್ಲಿ 3 ದಿನದಿಂದ ನಡೀತಿರುವ ಈ ಒಂದು ಮೇಳದಲ್ಲಿ ತುಂಬ ನಮ್ಮ ಹಲಸಿನ ನಾವು ತಂದಂಥ ಎಲ್ಲ ಹಲಸಿನ ಹಣ್ಣುಗಳು ವ್ಯಾಪಾರವಾಗಿದ್ದಾವೆ. ಹಾಗೂ ನಮ್ಮ ದೇವಧಾನ್ಯ ಒಂದು FPC ಇದೆ. ಅದರಲ್ಲಿ ನಾವು ಸಾವಯವದಲ್ಲೇ ಬೆಳೆದಂಥ ಎಣ್ಣೆಕಾಳುಗಳು, ದ್ವಿದಳ ಧಾನ್ಯಗಳು, ಎಲ್ಲ ಸಿರಿಧಾನ್ಯಗಳು ಅವನ್ನೂ ಕೂಡ ನಾವು 3 ದಿನದಲ್ಲಿ ವ್ಯಾಪಾರವನ್ನು ಮಾಡಿದ್ದೇವೆ. ಹಾಗೂ ತೋತಾಪುರಿ ಮಾವಿನ ಹಣ್ಣು, ಪೇರಲಕಾಯಿ ಅವು ಕೂಡ ತುಂಬ ಜನರ ಒಂದು ಇಚ್ಛೆಯೊಂದಿಗೆ ನಮ್ಮ ಈ 3 ದಿನದ ಮೇಳ ಸಾಗಿದೆ ಸರ್. ಅಂದಾಜು ಎಲ್ಲ ಸೇರಿಸಿ ಎಷ್ಟು ಮೊತ್ತದ ವ್ಯಾಪಾರ ನಿಮ್ಮದು? ಹಲಸಿನ ವ್ಯಾಪಾರವು ಈ ಒಂದು 3 ದಿನದಲ್ಲಿ ಹತ್ತತ್ರ ಅಂದರೂ ಒಂದು 30ರಿಂದ 35 ಸಾವಿರವರೆಗೂ ಆಗಿದೆ ಸರ್. ದೇವಧಾನ್ಯ ಈಗ ನಾವು ಸಿರಿಧಾನ್ಯದೇನು ಕಾಳು ಬೆಳೆಗಳನ್ನು ತಂದಿದ್ವಲ್ಲ ಅದು ಒಂದು 20 ಸಾವಿರವರೆಗೂ ನಮಗೆ ಲಾಭದಾಯಕವಾಗಿದೆ. ಹಾಗೂ ಪೇರಲ ಮತ್ತು ಮಾವಿನಕಾಯಿ ತಂದು ಅವ್ರದ್ದು ಹತ್ತತ್ರ ಒಂದು 5 ಸಾವಿರವರೆಗೂ ನಮಗೆ ಲಾಭದಾಯಕವಾಗಿ ಎನಿಸಿದೆ. ಹಾಗೂ ಇವತ್ತಿನ ದಿನ ನಾವು ಒಂದು ದೇಶೀಯ ಆಹಾರ ಮೇಳವನ್ನು ಆಯೋಜನೆ ಮಾಡಿದ್ದೇವೆ. ಅದಕ್ಕೆ ಅದರ ಮುಖ್ಯ ಉದ್ದೇಶ ಏನಂದರೆ ಹಿಂದೆ ಎಲ್ಲ ನಮ್ಮ ಹಿರಿಯರು ಏನು ಆಹಾರ ಮಾಡಿ ತಿಂತಿದ್ರಲ್ಲ ಆ ಒಂದು ಆಹಾರವನ್ನು ನಾವು ಈಗಿನ ಒಂದು ಜನ್ರೇಷನ್ಗೆ ಯಾವ ರೀತಿ ಮಾಡಿ ಅದನ್ನು ತಿನ್ಬೋದು, ಅದರದ್ದು ಒಂದು ಪೌಷ್ಟಿಕತೆಯನ್ನು ಯಾವ ರೀತಿ ನಾವು ಉಪಯೋಗ ಮಾಡಿಕೊಡ್ಬೋದು ಅನ್ನೋದನ್ನು ಅದನ್ನು ತಿಳಿಸ್ಲಿಕ್ಕೆ ಇವತ್ತು ಆಹಾರ ಮೇಳವನ್ನು ಆಯೋಜಿಸಿದ್ದೇವೆ ಸರ್. ಎಲ್ಲ ಪದಾರ್ಥ ಸೇರಿಸಿ ಹಲಸಿನ ಅಷ್ಟೇ ಅಲ್ಲ, ಎಲ್ಲ ಹಣ್ಣುಗಳು ಮತ್ತು ಏನೇನು ನಿಮ್ಮ ಮಾರಾಟಕ್ಕೆ ಬಂದಿರಲ್ಲ ಅಷ್ಟು ಎಲ್ಲ ಸೇರಿಸಿ ಅಂದಾಜು ಎಷ್ಟಾಯಿತು? ಎಲ್ಲ ಸೇರಿಸಿ ಅಂದಾಜು ಮಾವಿನ ಹಣ್ಣಿಂದ ಅಂದಾಜು 1.5 ರಿಂದ 2 ಲಕ್ಷ ನಮಗೆ ಲಾಭದಾಯಕವೆನಿಸಿದೆ.